ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಹೊಸ ಪ್ರೊಮೋ ಅಪ್ಡೇಟ್ ಬಂದಿದೆ. ಅದು ಕೂಡ ನಾಮಿನೇಷನ್ ವಿಷಯಕ್ಕೆ ಸಂಬಂಧಪಟ್ಟದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಮಿನೇಷನ್ ಶುರುವಾಯಿತು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಸಿ ಜಾಸ್ತಿ ಆಗುತ್ತೆ. ಈ ಬಾರಿ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಅವರಿಬ್ಬರ ನಡುವೆ ನಾಮಿನೇಷನ್ ಬಿಸಿ ಸ್ವಲ್ಪ ಜಾಸ್ತಿಯೇ ತಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರೊಮೋ ನೋಡಿದ್ರೆ ಮಾತಿನ ಜಗಳ, ಆರೋಪ ಪ್ರತ್ಯಾರೋಪ, ಯಾರು ಸರಿ ಯಾರು ತಪ್ಪು ಅನ್ನೋದು ಮೇನ್ ಹೈಲೈಟ್. ಸೊ ಪ್ರೊಮೋನ ಡೀಟೇಲ್ ಆಗಿ ನೋಡೋಣ. ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಾಲ್ ಮೇಲೆ ಫೋಟೋ ಹಾಕಿ ಮನೆಯಿಂದ ಹೊರ ಹೋಗುವಂತ ಮುಖ್ಯ ದ್ವಾರದ ಕಡೆಗೆ ಕಿಕ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ಇದು ನೋಡೋದಕ್ಕೆ ಫನ್ ಆಗಿದ್ದರೂ ಒಳಗಡೆ ಇರುವ ಮನಸ್ಥಿತಿಯನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಯಾರು ಯಾರ ಮೇಲೆ ಎಷ್ಟು ಕೋಪ ಇಟ್ಕೊಂಡಿದ್ದಾರೆ ಅನ್ನೋದು ಅವರು ಕಿಕ್ ಮಾಡುವ ರೀತಿಯಿಂದಲೇ ಗೊತ್ತಾಗುತ್ತೆ. ನಾಮಿನೇಷನ್ ಅಲ್ಲಿ ಧನುಷ್, ಧ್ರುವಂತ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ರಕ್ಷಿತಾ, ಅಶ್ವಿನಿ ಗೌಡರ ಫೋಟೋ ತಗೊಳ್ಳೋದು, ರಾಶಿಕಾ ಶಿವಾರ, ಅಶ್ವಿನಿ ಗೌಡ ಹೆಸರು ಜಾಸ್ತಿ ಕೇಳಿ ಬರುತ್ತೆ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಬರೋದು ರಾಶಿಕಾ ಶೆಟ್ಟಿಯನ್ನ ನಾಮಿನೇಟ್ ಮಾಡಿದಾಗ. ಇಲ್ಲಿಂದಲೇ ಜಗಳ ಶುರುವಾಗುತ್ತೆ. ರಾಶಿಕಾ ಹೇಳೋದು ಏನಪ್ಪಾ ಅಂದ್ರೆ, ವಾರ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ವೀಕೆಂಡ್ ಬಂದಾಗ ಮಾತುಗಳು ಬರಲ್ಲ ಅಂತ. ಈ ಪಾಯಿಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಈಗಾಗಲೇ ತುಂಬಾ ಜನ ಮಾತಾಡಿದ್ದಾರೆ. ಆದರೆ ಇಲ್ಲಿ ಒಂದು ಕೌಂಟರ್ ಪಾಯಿಂಟ್ ಕೂಡ ಇದೆ. ವೀಕೆಂಡ್ ಅಂದ್ರೆ ರಕ್ಷಿತಾ ಮಾತ್ರ ಸೈಲೆಂಟ್ ಆಗಿರಲ್ಲ, ಬಹುತೇಕ ಸ್ಪರ್ಧಿಗಳು ಹಾಗೆಯೇ ಇರ್ತಾರೆ. ಸೊ ಇದನ್ನ ಒಬ್ಬರ ಮೇಲೆ ಹಾಕೋದು ಸರಿಯಲ್ಲ ಅಂತ ಅನ್ಸುತ್ತೆ. ಇನ್ನು ದೊಡ್ಡ ಆರೋಪ ಏನಂದ್ರೆ ಮ್ಯಾನಿಫುಲಿಟಿ ನಾಟಕ ಅಂತ. ಹೊರಗಡೆ ಇವರಿಗೆಲ್ಲ ಗೊತ್ತಾಗುತ್ತೆ, ಮನೆಯವರಿಗೆಲ್ಲ ಗೊತ್ತಾಗುತ್ತೆ ಅನ್ನೋ ಮಾತು ಇಲ್ಲಿ ದೊಡ್ಡ ಕ್ವೆಶ್ಚನ್ ಮಾರ್ಕ್. ಹೊರಗಡೆ ಏನೋ ನಡೆಯುತ್ತೆ ಅನ್ನೋದು ಇವರಿಗೆ ಹೇಗೆ ಗೊತ್ತಾಯ್ತು, ಫ್ಯಾಮಿಲಿಯಿಂದ ಇನ್ಫ್ಲೂಯೆನ್ಸ್ ಬಂದಿತ್ತ ಅನ್ನೋ ಪ್ರಶ್ನೆ ಇಲ್ಲಿ ಸ್ಟ್ರಾಂಗ್ ಆಗಿ ಬರುತ್ತೆ. ಇಲ್ಲಿ ರಕ್ಷಿತಾ ಶೆಟ್ಟಿ ತೆಗೆದುಕೊಳ್ಳೋ ಸ್ಟ್ಯಾಂಡ್ ವ್ಯಾಲಿಡ್ ಅನ್ನಬಹುದು. ಯಾಕಂದ್ರೆ ಫ್ಯಾಮಿಲಿ ವಿಷಯವನ್ನ ಮಧ್ಯಕ್ಕೆ ತಂದವರು ರಾಶಿಕಾ, ಅದನ್ನ ಪ್ರಶ್ನೆ ಮಾಡೋದು ತಪ್ಪಲ್ಲ. ಈ ಪಾಯಿಂಟ್ ನಲ್ಲಿ ರಕ್ಷಿತಾ ಲಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈ ಪ್ರೊಮೋ ನೋಡಿದ್ರೆ ಒಂದು ವಿಷಯ ಕ್ಲಿಯರ್, ಈ ವಾರ ನಾಮಿನೇಷನ್ ತುಂಬಾ ಇಂಟೆನ್ಸ್ ಆಗಿರುತ್ತೆ. ಫಿಸಿಕಲ್ ಟಚ್, ಫುಲ್ ಕಿಕ್ ಎಲ್ಲವೂ ಡಿಸ್ಕಷನ್ಗೆ ಬರೋ ಸಾಧ್ಯತೆ ಇದೆ. ಇದಕ್ಕೆ ಬಿಗ್ ಬಾಸ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್. ರಾಶಿಕಾ ಇಲ್ಲಿ ಸ್ವಲ್ಪ ಬ್ಯಾಕ್ಫುಟ್ ಹೋದ್ರ ಅಥವಾ ರಕ್ಷಿತಾ ಶೆಟ್ಟಿ ಅವರು ಪಾಯಿಂಟ್ ಜನರಿಗೆ ಕನ್ಫರ್ಮ್ ಆಗ್ತಾ ಅಂತ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.